ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ? ಬೆಳಗ್ಗಿನ ಶುಭೋದಯ ಎಲ್ಲರಿಗೂ. ಗುಡ್ ಮಾರ್ನಿಂಗ್. ನಾನು ಬೆಳಿಗ್ಗೆ ಏನಂತ ಅಂದ್ಕೊಂಡೆ ಅಂದರೆ, ನಮ್ಮ ಮನೆಯವ್ರದ್ದು ಇವತ್ತು ಬರ್ತ್ಡೇ ಐತಲ್ಲ, ಬೇಗ ಎದ್ಬಿಟ್ಟು ಅವ್ರಿಗೆ ಒಂದು ಗ್ಲಾಸ್ ಕಾಫಿ ಕೊಟ್ಬಿಟ್ಟು ವಿಶ್ ಮಾಡೋಣ ಅಂತ ಅಂದ್ಕೊಂಡೆ. ಕಾಫಿ ಕುಡಿಯಲ್ಲ ಅವ್ರು ಯಾವಾಗಲೂ. ಇವತ್ತು ಸ್ಪೆಷಲ್ ಡೇ ಅಲ್ಲ, ಹಾಗಾಗಿ ಕಾಫಿ ಕೊಟ್ಬಿಟ್ಟು ಅವ್ರಿಗೆ ಬರ್ತ್ಡೇ ವಿಶ್ ಮಾಡೋಣ ಅಂದ್ಕೊಂಡೆ. ಅವ್ರನ್ನ ಇವತ್ತೇ ಬೇಗ ಎದ್ದೋಗಿರೋದು. ಇಷ್ಟು ದಿನ ಲೇಟಾಗಿ ಹೋಯ್ತಿದ್ದವ್ರೆ, ಇವತ್ತು ಬೇಗ ಎದ್ದೋಗೋರೆ. ಅದಕ್ಕೆ ಹೇಳೋದು, ನಾನು ಏನೇ ಅಂದ್ಕೊಂಡ್ರು ಅದಾಗಲ್ಲ. ಸುಮ್ಮನೆ ಅನ್ಕೊಳಕ್ ಹೋಗಲ್ಲ. ನೋಡಿ, ಒಂದು ಚಿಕ್ಕ ವಿಷಯ ಆದರೂ ನೋಡು, ಇಷ್ಟು ದಿನ ಲೇಟಾಗಿ ಎದ್ದೋಯ್ತಿದ್ದಾರೆ, ಇವತ್ತು ಬೇಗ ಎದ್ದೋಗೋರೆ. ಇದೇ ನನ್ನ ಪ್ರಾಬ್ಲಮ್ಮು. ಏನೇ ಆಗಲಿ ನಾನು ಅನ್ಕೊಂಡದ್ದು ಆಗಲ್ಲ. ಹಂಗೆ ಅನ್ಕೊಂಡೆ ನೋಡ್ದ, ನಾನೇನೇ ರಾತ್ರಿ ಅಷ್ಟು ಖುಷಿಯಾಗಿ ಹಿಂಗೆ ವಿಶ್ ಮಾಡಬೇಕು ಅಂತ ಮಲ್ಕೊಂಡೆ, ಅದಾಗಲಿಲ್ಲ. ಇರಲಿ, ಪರವಾಗಿಲ್ಲ. ಅಂಗಡಿಗೆ ಹೋಗ್ಬಿಟ್ಟು ವಿಶ್ ಮಾಡ್ತೀನಿ. ಇವಾಗ ಎದ್ಬಿಟ್ಟು ನೀರು ಕುಡಿಯೋಣ ಅಂತ ಬಂದಿದ್ದೀನಿ. ಇಲ್ಲಿ ತೋರಿಸ್ ಫ್ರೆಂಡ್ಸ್, ನೋಡಿ, ಇದು ಗ್ಲಾಸ್ದು ಬಾಟಲು ಸೀಸ. ಇದು ಹ್ಯಾಂಡಲ್ಲು ಕಟ್ಟಾಗೋಗೈತೆ ಅರ್ಧ, ಆದರೂ ಇಟ್ಕೊಂಡಿದ್ದೀನಿ. ರಾತ್ರಿ ಟೈಮ್ ಇದರಲ್ಲಿ ತುಂಬಿಟ್ಕೊತೀನಿ. ಇದ್ರೊಳಗಡೆ ಏನು ಹಾಕಿದ್ದೀನಿ ಅಂದರೆ, ಇದು ಏನಪ್ಪ, ಲವಂಗ. ಅದೆಲ್ಲ ಫುಲ್ಲು ರಸ ಎಲ್ಲ ಹೋಗ್ಬಿಟ್ಟು ಬೆಳ್ಳಗಾಗ್ಬಿಟ್ಟೈತೆ. ಇವಾಗ ಇದನ್ನು ತೆಗೆದ್ಬಿಟ್ಟು ಬೇರೆ ಲವಂಗ ಹಾಕ್ತೀನಿ. ಲವಂಗದ ನೀರು ಕುಡಿಬೇಕಂತೆ, ಹಂಗಾಗಿ ಲವಂಗನ ಅದರೊಳಗೆ ಹಾಕ್ಬಿಟ್ಟು ಕುಡಿತೀನಿ. ಕುಡಿದ್ಬಿಟ್ಟು ಮುಂದಿನ ಕೆಲಸ ನೋಡೋಣ, ಬನ್ನಿ ಫ್ರೆಂಡ್ಸ್. ನಮ್ಮ ಮನೇಲಿ ಇಂಡೋರ್ ಪ್ಲಾಂಟ್ ಹಾಕ್ಕೊಂಡಿದ್ದೀನಿ, ಒಂದು 3. ಹಿಂಗೆ ಇಟ್ಬಿಟ್ಟು ಇಲ್ಲಿ ನೋಡಿ, ಇದೆಷ್ಟು ಚೆನ್ನಾಗಿ ಗೊತ್ತೈತೆ ಅಂತ. ಒಳಗಡೆಗೆ ತಂದಿಟ್ರೆ ಯಾವ ಉಳಿತಾನೇ ಇರಲಿಲ್ಲ, ಗಿಡಗಳೆಲ್ಲ ಸತ್ತೋಯ್ತಿದ್ದೋ. ಆದರೆ ಈ ಗಿಡ ಮಾತ್ರ ಚೆನ್ನಾಗಿ ಬರ್ತಾಯಿದೆ. ಯಾಕಂದರೆ ಈ ಡಬ್ಬಿ, ವೈಟ್ ಡಬ್ಬಿ, ಮಣ್ಣು ಚೆನ್ನಾಗಿರಬೇಕು, ಗಿಡ ಚೆನ್ನಾಗಿರಬೇಕು. ಇದನ್ನು ಚೇಂಜ್ ಮಾಡೋದ ಅಂತ ನೋಡ್ತಾ ಇದ್ದೀನಿ. ಅಂದರೆ ಬೇರೆ ದೊಡ್ಡ ಡಬ್ಬಿಗೆ ಹಾಕೋಣ ಅಂತ. ನೋಡಿ, ಚೆನ್ನಾಗಿ ಬರ್ತೈತಲ್ಲ, ಅದಕ್ಕೆ ಅಂದ್ಕೊಂಡಿದ್ದೀನಿ ಬೇರೆ ಡಬ್ಬಿಗೆ ಮಣ್ಣು, ಒಳ್ಳೆ ಮಣ್ಣು, ಚೆನ್ನಾಗಿರೋ ಮಣ್ಣು ಹಾಕ್ಬಿಟ್ಟು ಹಾಕೋಣ ಬೇರೆ ಡಬ್ಬಿಗೆ ಅಂತ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ನಿನ್ನೆ ಬಟ್ಟೆ ಒಗೆದಿರೋದು, ಯಾರು ಎತ್ಕೊಳ್ಳಲ್ಲ ಒಟ್ಟಿನಲ್ಲಿ, ನಾನೇ ಎತ್ಕೋಬೇಕು. ಇವೆಲ್ಲ ನನ್ನ ಕೆಲಸಗಳು. ಏನು ಮಾಡ್ತೀರಾ? ನೈಟು ಬಿಡಬಾರ್ದು ಅಂತಾರೆ ಬಟ್ಟೆಗಳು ಒಗೆದಿರೋದನ್ನ. ಆದರೆ ನಮ್ಮ ಮನೇಲಿ ಯಾರು ಎತ್ಕೊಳ್ಳೋರೇ ಇರಲ್ವಲ್ಲ, ನಾನೇ ಎತ್ಕೋಬೇಕು. ನಾನು ಬರೋದೇ 9-9:30 ಆಗುತ್ತೆ. ಆವಾಗ ಬಂದು ಅಡುಗೆ ಸ್ಟಾರ್ಟ್ ಮಾಡಿದ್ರೆ ಈ ಕಡೆ ಬರೋಕ್ಕೆ ನೆನಪಾಗಲ್ಲ. ಹಾಗಾಗಿ ಇವಾಗ ಎತ್ಕೋತಾ ಇದ್ದೀನಿ. ಇವಾಗ ಸ್ವಲ್ಪ ಬಟ್ಟೆಗಳವೆ, ಇನ್ನೂ ಒಂದು ಬಕೆಟ್ ನೆನೆಸಿದ್ದೀನಿ, ಅದನ್ನು ಒಗಿಬೇಕು. ಇದನ್ನು ಎತ್ಕೊಂಡೋಗಿ ಒಳಗಡೆ ಹಾಕ್ಬಿಟ್ಟು ಆ ಬಟ್ಟೆಗಳನ್ನ ಒಗೆಯೋಣ. ಬಟ್ಟೆ ಒಗಿ, ಒಣಗಿಸು, ಎತ್ತು, ಮಡಚು, ಇಡು, ಪುನಃ ಹಾಕು, ಪುನಃ ಒಗಿ, ಇದೇ ಆಗೋಯ್ತು. ಹಾಯ್ ಫ್ರೆಂಡ್ಸ್, ನಮ್ಮ ಮನೆಯವ್ರಿಗೆ ಇವತ್ತು ಕೇಕ್ ಮಾಡೋಣ ಅಂದ್ಬಿಟ್ಟು ನಾನೇ ತಗೊಂಡಿದ್ದೀನಿ. ಅರ್ಧ ಕೆಜಿ ಮಾಡ್ತಾ ಇದ್ದೀನಿ. ನಾರ್ಮಲ್ ಕೇಕು, ಪೇಸ್ಟ್ರಿ ಕೇಕ್ ಅಲ್ಲ, ನಾರ್ಮಲ್ ಕೇಕ್ ಮಾಡೋಣ ಅಂದ್ಬಿಟ್ಟು ಕೇಕ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಕೆಜಿಗೆ. ಇದು ಯಾಕೆ ಈ ಥರ ಬಂದಿದೆ ಅಂದರೆ, ಇದು ಫುಲ್ ಮೋಲ್ಡ್ ಬಂದಿರಲಿಲ್ಲ. ನಾನೇನೆ ಸ್ಕ್ವೇರ್ ಇರುತ್ತಲ್ಲ ಅದ್ರಲ್ಲಿ ಕಟ್ ಮಾಡಿ ರೌಂಡಾಗಿ ತೊಗೊಂಡಿದ್ದೀನಿ. ಇದು ಕೇಕು, ಮತ್ತು ಇದು ಕ್ರೀಮು. ಈ ಕ್ರೀಮು ಬಟರ್ ಪೆಪ್ಪರ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ನಮ್ಮ ಮನೆಯವರಾದರೆ ಹಂಗೆ ಮಾಡ್ತಾರೆ, ನಾನು ಬಟರ್ ಪೆಪ್ಪರ್ಗೆ ಹಾಕೊಂಡಿದ್ದೀನಿ. ಯಾಕೆಂದರೆ ನಂದು ಸರ್ವಿಸ್ ಜಾಸ್ತಿ ಆಗೈತಲ್ಲ, ಅದಕ್ಕೆ ನಾನು ಈ ಬಟರ್ ಪೆಪ್ಪರ್ಗೆ ಹಾಕೊಂಡಿದ್ದೀನಿ ಅಷ್ಟೇ, ಹಾಗೇನಿಲ್ಲ. ನಾನು ಈ ಥರ ಹಾಕತ್ತೀನಿ ನಾನು ಮಾಡಿದಾಗ, ಅದು ಕೈಗೆಲ್ಲ ಆಯ್ತಾ ಇರುತ್ತೆ ಅಂದ್ಬಿಟ್ಟು. ಮತ್ತು ಇದೊಂದು ಬಿಲ್ಲೆ ತಗೊಂಡಿದ್ದೀನಿ, ಇದೊಂದು ಚಾಕು, ಮತ್ತು ಇದೊಂದು ಸ್ಟ್ಯಾಂಡು, ಇಷ್ಟೊಂದು ತಗೊಂಡಿದ್ದೀನಿ. ಇವಾಗ ನಾನು ಇದು ಸೆಂಟ್ರಲ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಕಟ್ ಮಾಡಿದ್ದೀನಿ. ಇವಾಗ ಈಗ ಸ್ವಲ್ಪ ಹಾಕೋಣ ಕ್ರೀಮ್ ಜಾಸ್ತಿ ಆಗ್ತಾ ಇಲ್ಲ ಫ್ರೆಂಡ್ಸ್, ಕಡಿಮೆ ಆಗ್ತಾ ಇದ್ದೀನಿ. ಅದ್ರ ಮೇಲೆ ಈ ಸ್ಟ್ಯಾಂಡ್ ಮೇಲೆ ಇಟ್ಕೊಂಡು ಮಾಡ್ಬೋದು, ಆದರೆ ನನ್ನ ಹೈಟ್ಗೆ ಇದು ಸಾಕಾಗಲ್ಲ. ಅಂದರೆ ನಾನು ಕುಳ್ಳಗಿದ್ದೀನಿ ಅಂತ ಸಾಕಾಗುತ್ತೆ, ನಾನು ಕುಳ್ಳಗಿದ್ದೀನಿ ಅಂತ ಸಾಕಾಗಲ್ಲ ಅಷ್ಟೆ. ಇದನ್ನು ತೆಗೆದ್ಬಿಡೋಣ ಫಸ್ಟು. ಇದರಲ್ಲಿ ಇಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ, ಇರಿ ತೋರಿಸ್ತೀನಿ.
ಏನ್ ಬೇಕು? ಫ್ರೆಂಡ್ಸ್, ನಾನು ಯಾಕೆ ಆ ಕಡೆ ನೋಡ್ಕೊಂಡೆ ಏನು ಮಾಡ್ತಾ ಇದ್ದೀನಿ ಅಂದರೆ, ಆ ಕಡೆ ಕಸ್ಟಮರ್ ನೋಡ್ತಾ ಇದ್ದೀನಿ. ಬೇಕಲ್ಲಿ ಇರೋದು ನಾನು ಒಬ್ಳೇನೆ. ಅದಕ್ಕೋಸ್ಕರ ನಾನು ಆ ಕಡೆ ನೋಡೋದು ಈ ಕಡೆ ಮಾಡೋದು, ಆ ಕಡೆ ನೋಡೋದು ಈ ಕಡೆ ಮಾಡೋದು ಮಾಡ್ತಾ ಇದ್ದೀನಿ. ಇನ್ನೇನು ಇಲ್ಲ, ನಾನು ಆ ಕಡೆ ನೋಡ್ತಿರ್ತೀನಿ ಅಂತ ಅಂದ್ಬಿಟ್ಟು ನೀವು ತಪ್ಪು ತಿಳ್ಕೊಬಾರ್ದಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಕೇಕ್ ರೆಡಿ ಆಯಿತು. ಆದರೆ ಇದ್ರ ಮೇಲೆ ಒಂದು ಫೋಟೋ ಹಾಕಬೇಕು, ಒಂದು ಸ್ಪೆಷಲ್ ವ್ಯಕ್ತಿದು ನಮ್ಮ ಮನೆಯವ್ರಿಗೆ. ಅದಕ್ಕೆ ಅದನ್ನ ರೆಡಿ ಮಾಡಿಸಿದ್ರೆ ಅದನ್ನ ಹಾಕ್ತೀನಿ, ಇಲ್ಲಾಂತಂದ್ರೆ ಇದ್ರ ಮೇಲೆ ಏನಾದರೂ ಡಿಸೈನ್ ಮಾಡಿ ನೇಮ್ ಬರೀತೀನಿ ಅಷ್ಟೇ. ಕೊಟ್ಟು ನಾಳೆ. ಹೌದು ಫ್ರೆಂಡ್ಸ್, ನಾನೇನು ನನ್ನ ಗಂಡಂಗೆ ಪ್ರೀತಿಯಿಂದ ಕೇಕ್ ಕಟ್ ಮಾಡಿಬಿಟ್ಟು ಕೇಕ್ ಮಾಡಿ ಕಟ್ ಮಾಡಿಸೋಣ ಬಂದರೆ ಬೇಗ. ಆದರೆ ಈ ಕೇಕಿಗೆ ಅದೃಷ್ಟ ಇಲ್ವೋ ಅಥವಾ ನನ್ನ ಗಂಡನಿಗೆ ಅದೃಷ್ಟ ಇಲ್ವೋ ಗೊತ್ತಿಲ್ಲ, ಅವ್ರ ಕೈ ಕಟ್ ಮಾಡಿಸ್ಕೊಳ್ಳೋಂಥದ್ದು ಇವತ್ತು ನಾನೇ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಬರ್ತಡೇ ಒಂದು ವಿಶೇಷವಾಗಿರೋ ದಿನನಾದ್ರೂ ಬೇಗ ಮನೆಗೆ ಹೋಗೋಣ ಅನ್ನೋದು ಬಿಟ್ಟು ಫೋನ್ ಮಾಡಿದ್ರೆ ಫೋನ್ ತೆಗಿಲ್ಲ, ಏನು ಇಲ್ಲ. ನನಗೆ ಪಿತ್ತ ನತ್ತಿಗೆ ಏರ್ಬಿಡ್ತು ನನಗೆ. ಯಾರಿಗೋಸ್ಕರ ಇಷ್ಟೊಂದು ಪ್ರೀತಿ ತೋರಿಸ್ಬೇಕು ಅಂತ. ನೋಡಿ ಫ್ರೆಂಡ್ಸ್, ಕಟ್ ಮಾಡಿದ್ದೀನಿ. ಇದನ್ನು ಯಾವ್ದಾದ್ರು ಹುಡುಗರುಗಳಿಗೆ ಕೊಟ್ಬಿಡ್ತೀನಿ. ದಿನ ಎಷ್ಟು ಇಷ್ಟಪಟ್ಟು ಇದ್ರ ಮೇಲೆ ಒಂದು ಫೋಟೋ ಹಾಕಬೇಕು. ಆಮೇಲೆ ಈ ಫೋಟೋ ಮಾಡ್ಸೋಕ್ಕೆ ನನ್ನ ಮಗನಿಗೆ ಫೋನ್ ಮಾಡಿ ಸಾಕಾಯ್ತು. ಅವನು ಫೋನ್ ಎತ್ತಲಿಲ್ವಾ, ಅದು ಅರ್ಧ ಉಡ್ದೋಯ್ತಾ ನನಗೆ. ನಮ್ಮ ಮನೆಯವ್ರು ಅರ್ಧ ಫೋನ್ ತೆಗಿಲಿಲ್ವಾ, ಅದು ಅರ್ಧ ಉಡ್ದೋಯ್ತಾ. ಫುಲ್ ಬ್ಲಾಸ್ಟ್ ಆಗೋದೆ. ಏನು ಮಾಡಿಲ್ಲ, ಕೇಕ್ ಎಲ್ಲ ಬಿಸಾಕ್ಬಿಟ್ಟಿದೆ. ಮಾಡಿಸಿರೋ ಗಿಫ್ಟನ್ನು ಕೂಡ ಈಸ್ಕೊಂಬಿಲ್ಲ. ಸಾಯಂಕಾಲ ಹೋಗಿ ಈಸ್ಕೊಬತ್ತೀವಿ. ಏನು ಮಾಡ್ತೀರಾ? ನಮಗೆ ಮಾಡೋರಿಲ್ವಲ್ಲ ಈ ಥರ ಎಲ್ಲ ಅಂತ ಅಂತೀವಿ. ಈ ಥರ ಮಾಡಿದ್ರೂ ಮಾಡಿಸ್ಕೊಳ್ಳೋಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಅಥವಾ ಏನೂ ಇಲ್ಲ, ಗೊತ್ತಿಲ್ಲ. ಇರಲಿ, ಪರವಾಗಿಲ್ಲ, ನಾವು ಮನೆ ಬರೋ ಅಷ್ಟೇ. ಏನ ಬೇಕು? ನನಗೆ ಹೊಟ್ಟೆ ಅಷ್ಟು ಸುಸ್ತಾಯ್ತಾ ಇದೆ. ಏನ್ ಬೇಕು ಊಟ ಬೇಕಾ ಅಂದ್ರೆ ಇನ್ನೇನ್ ಬೇಕು ನನಗೆ? ಬೇಗ ಊಟ ಹಾಕಮ್ಮ, ಹೊಟ್ಟೆ ಹಸುವಾಗ್ತದೆ. ಏನು ಊಟ ಬೇಕಾ? ಬಂದ ತಕ್ಷಣ ಬಂದ್ಬಿಡ್ತಾನೆ ನೋಡಿ ಇವನ. ಆ ಡಬ್ಬದ ಹತ್ರನೇ ಬಂದು ಕೂತ್ಕೊಳ್ಳೋದು ಇಬ್ರು. ಅಲ್ಲಿ ಪ್ರೋಟೀನ್ ಡಬ್ಬದ ಹತ್ರ ಬಂದು ಕೂತ್ಕೊಳ್ಳೋದು ಅಲ್ವಾ? ಇವನೇನು ಆಯ್ಕೊಂಡು ತಿಂತಾವನೆಲ್ಲ ಪುಟ್ಟು. 1 kg ಫುಡ್ಡು 15 ದಿನ ಬರೋಲ್ಲ, 8 ದಿನನೂ ಬರೋಲ್ಲ ಬಿಡಿ. ಇವನಿಗೂ ಇದನ್ನೇ ಹಾಕ್ತೀನಿ. ಆಮೇಲೆ ಇನ್ನೊಬ್ಳವಳೆ, ಬನ್ನಿ ಬಾಣತಿ ತೋರಿಸ್ತೀನಿ ನೋಡಿ. ಈ ಬಾಣ್ತಿಗೆ ಒಂದು ವಾರ್ಡ್ರೂಫ ಬಿಟ್ಕೊಟ್ಬಿಟ್ಟಿದ್ದೀವಿ. ಈ ಬೆಡ್ರೂಮು ನಂದೇ ಅಂತ ಅಂದ್ಕೊಬಿಟ್ಟು ಬೆಕ್ಕುಗಳು ಸಾಮಾನ್ಯ 3 ಜಾಗ ಬದಲಾಯಿಸ್ತಾವಂತೆ. ಆದರೆ ಇವಳು ಮಾತ್ರ ಯಾಕೋ ಬೆಚ್ಚಿಗೆ ಇಲ್ಲೇ ಮಲ್ಕೊಂಬಿಟ್ಟವಳೆ, ಯಾವ ಜಾಗನೂ ಚೇಂಜ್ ಮಾಡ್ತಾ ಇಲ್ಲ. ಅಲ್ಲೇ ಓಡಾಡ್ತವೆ, ಆದರೂ ಇಲ್ಲೇ ಅವಳೆ, ಈಚೆಗೆ ಬರ್ದೇನೆ. ಇಲ್ಲಿಗೆ ತರಬೇಕು, ಇಲ್ಲಿಗೆ ಹಾಕಬೇಕು. ನೋಡ, ಅಲ್ಲಿ ಕಣ್ಬಿಟ್ಕೊಂಡು ನೋಡ್ತಾವನೆ. ಫ್ರೆಂಡ್ಸ್, ಇವಾಗ ಈ ಗಿಫ್ಟ್ ಇಸ್ಕೊಬಂದಿದ್ದೀನಿ. ಇವಾಗ ಅದು ನೆನ್ನೆ ಕೊಡಬೇಕಾಗಿದ್ದು, ನೆನ್ನೆ ನಾನು ಇಸ್ಕೊಬರ್ಬೇಕಾಗಿದ್ದು. ಮಾಡಿ ಇಟ್ಟಿದ್ರು, ಆದರೆ ನಾನು ಇಸ್ಕೊಬಂದಿರಲಿಲ್ಲ. ಇವಾಗ ಇಸ್ಕೊಬಂದಿದ್ದೀನಿ ಇದನ್ನು. ಅವರು ಓಪನ್ ಮಾಡೋಕ್ಕೆ ಅದೃಷ್ಟ ಮಾಡಿಲ್ಲ ನಮ್ಮ ಮನೆಯವರು, ಅದಕ್ಕೆ ನಾನೇ ಓಪನ್ ಮಾಡ್ತಾಯಿದ್ದೀನಿ. ಈ ಫೋಟೋಗೆ ನಮ್ಮ ಮನೆಯವ್ರ ಕೈಲಿ ಓಪನ್ ಮಾಡಿಸ್ಕೊಳ್ಳೋಕ್ಕೆ ಅದೃಷ್ಟ ಇಲ್ಲ ಅಂತ ಅನ್ಕೋತೀನಿ ಅಷ್ಟೇ. ಇವಾಗ ನಾನೇ ಮಾಡೋಣ. ಏನೇ ಇರಲಿ, ಏನೇ ಆಗಲಿ, ಯಾವ್ಯಾವ ಟೈಮಲ್ಲಿ ಏನು ಮಾಡಬೇಕು ಅದೇ ಮಾಡಬೇಕು. ನೆನ್ನೆ ಮಾಡಬೇಕಿತ್ತು, ನೆನ್ನೆ ಒಂದು ಸ್ಪೆಷಲ್ ಡೇ.
ಆ ಸ್ಪೆಷಲ್ ಡೇಲಿ ಇದನ್ನು ಓಪನ್ ಮಾಡಿಸೋಣ ಅಂದ್ಕೊಂಡೆ, ಬಂದಿಲ್ಲ ಅವರು. ಈಗ ನಾನೇ ಮಾಡ್ತೀನಿ ಅಷ್ಟೆ, ನಾನೇ ಮಾಡಿ ನಾನೇ ತಗ್ಲಾಕ್ತೀನಿ. ಇವಾಗ ಇದನ್ನು ನಾನೇ ಓಪನ್ ಮಾಡ್ತೀನಿ. ಈ ಫೋಟೋಗೆ ನಮ್ಮ ಮನೆಯವ್ರ ಕೈಲಿ ಓಪನ್ ಮಾಡಿಸ್ಕೊಳಕ್ಕೆ ಅದೃಷ್ಟ ಇಲ್ಲ ಅಷ್ಟೆ. ನಮ್ಮ ಮನೆಯವ್ರಿಗಲ್ಲ, ಈ ಫೋಟೋಗೇನೆ ಅದೃಷ್ಟ ಇಲ್ಲ. ಈಗ ಬೇಜಾರಾಗ್ಬಿಡುತ್ತೆ, ಯಾಕೆಂದರೆ ನಾವು ಎಷ್ಟು ಪ್ರೀತಿ ತೋರಿಸ್ತೀವಿ, ಆ ಪ್ರೀತಿಗೆ ಒಂದು ಬೆಲೆ ಇಲ್ಲ ಅಂದಾಗ ಬೇಜಾರಾಗ್ಬಿಡುತ್ತೆ. ನಮ್ಮ ಮನೆಯವ್ರಿಗೆ ನಮಗಿಂತ ಅವ್ರಿಗೆ ಇಸ್ಪೀಟ್ ಆಡೋದೇ ಮುಖ್ಯ ಆಗೋಗೈತೆ. ಡೈಲಿ ಒಯ್ತಾರೆ, 335 ದಿನ ಒಯ್ತಾರೆ. ಅದೇ ಒಂದೊಂದು ದಿನ ಸ್ಪೆಷಲ್ ಡೇಗೆ ಟೈಮ್ ಕೊಡೋಣ ಅನ್ನೋದು. ನೋಡಿ ಈ ಫೋಟೋ ಚೆನ್ನಾಗಿತ್ತಾ? ಇದು ನಮ್ಮ ಮನೆ ಗೃಹ ಪ್ರವೇಶ ದಿನ ತೆಗ್ದಿದ್ದ ಫೋಟೋ. ಇದನ್ನೇ ಫ್ರೇಮ್ ಹಾಕ್ತಾ ಬಂದಿದ್ದೆ ಕೊಡೋಣ ಅಂತ. ಇವಾಗ ನಾನೇ ತೆಗ್ಲಾಕ್ತೀನಿ. ಇಲ್ಲಿ ಅಲ್ಲಿ ನಂದು ನನ್ನ ಮಗಂದೈತೆ, ಅಲ್ಲಿ ಬೇಡ. ಇಲ್ಲಿ ನನ್ನ ಮಗಂದು ಹಾಕಿದ್ದೀನಿ, ನನ್ನ ಮಗನ ಬರ್ತಡೇ ಕೊಟ್ಟಿದ್ದು. ಅದಕ್ಕೆ ನೋಡಿ ಇಲ್ಲ ಕಣ ಅಂತ ಅನ್ಕೊಂಡಿದ್ದೀನಿ, ಇಲ್ಲೇ ಹಾಕ್ತೀನಿ. ಈಗಿನ ತಗ್ಲಾಕಕ್ಕೆ ಮಳೆ ಬೇಕಲ್ಲ, ಮಳೆ ಹೊಡೆಯಲ್ಲ. ಒಂದು ಮೀಸೋ ಇಂದ ತರಿಸಿದ್ದೀನಿ, ಒಂದು ಹಾಗೆ ತಗ್ಲಾಕದು ಅಂಟ್ಸೋದು. ನೋಡಿ ಇದು ಎರಡು ಇದೆ, ಆದರೆ ಇದು ಬೇಡ, ಇದು ಸರಿ ಹೋಗಲ್ಲ. ಅದಕ್ಕೆ ಇದನ್ನೇ ಹಾಕ್ತೀನಿ. ಅಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್, ನೋಡಿ ಚೆನ್ನಾಗಾಯ್ತಲ್ವಾ? ಅವರು ಇಸ್ಪೀಟ್ ಆಡ್ಕೊಂಡೇ ಇರಲಿ, ನಾವೇ ಹಾಕೋಣ ಅಷ್ಟೆ. ನಾವೇ ಎಂಜಾಯ್ ಮಾಡೋಣ, ಸೆಲ್ಫ್ ಲವ್. ನಮ್ಮನ್ನು ನಾವೇ ಪ್ರೀತಿಸ್ಕೊಳ್ಳೋಣ. ನನಗೆ ನಾನೇ ಗಿಫ್ಟ್ ಕೊಟ್ಕೊಂಡಿರೋದು ಅಷ್ಟೇ, ಅದು ಕೊಡೋದೇ ಬೇಡ. ನನಗೆ ನಾನೇ ಗಿಫ್ಟ್ ಕೊಟ್ಕೊಂಡಿದ್ದೀನಿ, ಅದನ್ನು ಅಷ್ಟೇ. ಮುಖ ತೊಳಿತಾವನೆ ಅವನು, ತಿನ್ಬಿಟ್ಟು ಬಂದು. ಓ ಪುಟ್ಟ, ಓಯ್ ಫ್ರೆಂಡ್ಸ್, ಈ ಎಲೆ ಬೆಳಿಗ್ಗೆ ನೀರು ಹಾಕ್ಬಿಟ್ಟು ಹೋಗ್ಬೇಕಾದ್ರೆ ಚೂರಿತ್ತು, ಕಾಣಿಸ್ತೈತಾ? ಇಲ್ಲಿ ನೋಡಿ, ಇದು ಒಂದು ಚೂರಿತ್ತು, ಸ್ವಲ್ಪ ಅಳ್ಕೊಟ್ಟೈತೆ ಎಲೆ. ಇದನ್ನ ಹಾಕೋಕ್ಕೆ ಡಬ್ಬ ತಗೊಬರೋಣ ಅಂತ ನೆನ್ಕೊಂಡೆ, ಅಂಗಡಿಲಿತ್ತು. ಆದರೆ ಬರುವಷ್ಟೊಳಗೆ ಮರ್ತೇ ಹೋಯ್ತು, ಏನೇನೋ ಟೆನ್ಷನ್. ಇವಾಗ ಅಡುಗೆ ಕಡೆ ಹೋಗೋಣ. ಅದಕ್ಕೂ ಮುಂಚೆ ಮುಖ ತೊಳಿಬೇಕು. ಮುಖ ತೊಳೆಯೋಕ್ಕೆ ಮುಂಚೆ ಸಾಂಬಾರು ಬಿಸಿ ಮಾಡೋಣ, ಯಾಕೆಂದರೆ ಬೇಸಿಗೆ ಅಲ್ಲ, ಬೇಗ ಹಾಳಾಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಬಿಸಿ ಮಾಡೋಣ. ಕಷ್ಟಪಟ್ಬಿಟ್ಟು ಮಾಡ್ಬಿಟ್ಟು ಹೋಗಿದ್ದೀನಿ ಬೆಳಿಗ್ಗೆ ಕಡಲೆಕಾಳು ಸಾರು. ಕಡಲೆಕಾಳು ಮೊಳಕೆ ಕಟ್ಟಿದೆ, ಮೊಳಕೆ ಕಾಳು ಸಾಂಬಾರು ಮಾಡಿದೆ. ನೋಡಿ, ಮೆಣಸಿನ್ಕಾಯಿ, ತರಕಾರಿ ಏನೂ ಇರಲಿಲ್ಲ. ಗ್ಯಾಸ್ ಯಾವಾಗ ಬರುತ್ತೋ ಏನೋ ಒಂದು ಗೊತ್ತಿಲ್ಲ, ಬಂದಾಗ ಬರಲಿ, ಇರೋದ್ರಲ್ಲಿ ಮ್ಯಾನೇಜ್ ಮಾಡೋಣ. ಇವಾಗ ಮುಖ ತೊಳ್ಕೊಬಂದು ಸ್ವಲ್ಪ ಊಟ ಮಾಡಬೇಕು, ಹೊಟ್ಟೆ ಹಸ್ವಾಗ್ತಾ ಇದೆ. ಏನಲ್ಲ, ದೇವ್ರ ಮನೆಗೆ ಹೋಯ್ತಿದ್ದೀ? ಆ ದೇವ್ರ ಮನೇಲಿ ಏನೈತೆ ಅಂತ ಹೇಳ್ತಿದ್ದಿ? ಅಲ್ಲಿ ನೋಡಿ, ಅವನ್ನ ದೇವ್ರ ಮನೆಗೆ ಹೋಗಿ ಬಡ್ಕತ್ತವನೆ. ದೇವ್ರ ಮನೇಲಿ ಏನೈತೆ? ದೇವ್ರ ಹತ್ರ ಬೇಡ್ಕತ್ತವನೆ ಅನ್ಸುತ್ತೆ, ಏನೋ ಹೊರ ಕೊಡ್ಲಿ ಅಂತ. ಏನದು ಜಿಲ್ಲೆನಾ? ಏನು ಇಲ್ವಲ್ಲ ಅಲ್ಲಿ, ಬಾಯ್ಚೆಗೆ. ದಿನ
ಏನೇನು ಮಾಡಿದೆ ಏನೇನು ಮಾಡ್ಕೊಂಡಿದೆ ಅಂತ ಗೊತ್ತಾ ನಿನಗೆ? ಏನು ಮಾಡ್ಕೊಂಡಿದೆ? ಕೇಕ್ ಮಾಡಿಟ್ಟಿದೆ ಗೊತ್ತಾ? ಏನು ಗೊತ್ತಾ? ಏನು ಮಾಡಿದ್ಲು ಅಂತ ಗೊತ್ತಾ? ಇದ್ದ ನೀನು ಹೊರಟೋಗ್ದಾರ ಬಂದ ತಕ್ಷಣ ಓಡೋದ ಗುಡುಗುಡು. ಏನು ಮಳೆ ಬಂದ್ರೆ ನೀನು ಕೊಚ್ಕೋಗೋ ಥರ ಬತ್ತಿತ್ತಾ? ಬಂದ ತಕ್ಷಣ ನೀನು ಅಲ್ಲಿ ನೋಡಲ್ಲಿ ಮೇಲೆ ನಿಮಗೆಲ್ಲ ಅವೆಲ್ಲನೂ ಕೊಡ್ತೀವಲ್ಲ ನಾವು, ಅದಕ್ಕೆ ಏನು ಕೊಡಿಸ್ಬಾರ್ದು ಅಂತ ಸುಮ್ಮನೆ. ಅಲ್ಲಿ ನೋಡು, ನಾನೇ ಗಿಫ್ಟ್ ಪ್ಯಾಕ ನಾನೇ ಹೊಡೆದೆ ಎಲ್ಲ ಪ್ಯಾಕೆಟ್ ಅದು ಡಬ್ಬ. ನಿನ್ನ ಕೈಲಿ ಕೊಟ್ಟು ಏನೋ ಒಂದು ಕೇಕ್ ಕಟ್ ಮಾಡಿಸ್ಬಿಟ್ಟು ಅದನ್ನು ಕೊಟ್ಬಿಟ್ಟು ಏನೋ ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಳ್ಳೋ ಅಂತ ಅಂದರೆ ಫೋನ್ ಮಾಡಿದ್ರೆ ಫೋನ್ ತೆಗಿಯಲ್ಲ, ಅವ್ರು ನೋಡಿದ್ರೆ ಅವ್ನು ಫೋನ್ ತೆಗಿಯಲ್ಲ. ಉರ್ದೋಯ್ತು ನನಗೆ. ಅದ್ಯಾಕೆ ಕೊಡಬೇಕು ಅಂದ್ಬಿಟ್ಟು ನಾನೇ ತಗೊಂಡು ತೆಗಿಬೇಡ ಅಂಟಿಸಿದ್ದೀನಿ. ಇವಾಗ ಕಿಸಿತೀಯೇ ಏನೋ ಒಂದು 335 ದಿನ ನಾವು ಹೋಗಿ ಇಸ್ಬಿಟ್ಟಾಡ್ತೀಯೇ. ಒಂದು ದಿನ ಒಂದು ವಿಶೇಷವಾಗಿರೋದೆ ನನ್ನ ಬರ್ತಡೆ, ನಂದಲ್ಲ ನಿನ್ನ ಬರ್ತಡೆ. ನಾಡು ನಮ್ಮ ಹೆಂಡತಿ ಮಕ್ಳಿಗೆ ಏನೋ ಒಂದು ಓಟ ಕೊಡ್ಸೋಣ. ಬರೀ ಅದೊಂದು ಹೇಳ್ತೀಯ, ಕರ್ತಕ್ಷಣ ಬಂದ್ಬಿಡ್ತೀಯ. ಅವನನ್ನು ಬೇಕಾಗಿಲ್ಲ. ಬರುವೆ ಬರ್ತೀನಿ, ಹಂಗೆ ಹೇಳ್ತಿದ್ದೆ ಕುತ್ಕೋ. ಈಗ ಮುದ್ದೆ ಮಾಡ್ಬಿಟ್ಟಿದ್ದೀನಿ, ಅನ್ನ ಮಾಡಿದ್ದೀನಿ, ಅನ್ನ ಬಿಟ್ಟಿದ್ದೀನಿ. ಈಗ ಇವತ್ತು ಶನಿವಾರ ತಿನ್ನಲ್ಲ ಅನ್ನೋದು ಇವಾಗ ನಡಿ ಅನ್ನೋದು. ವೆಜ್ ಊಟ ಮಾಡೋಕ್ಕೆ ಅಲ್ಲಿ ಗಂಟೆ ಹೋಗ್ಬೇಕಾ? ಇವತ್ತಿನ ವಿಡಿಯೋ ಇಷ್ಟೇ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.